ಹೆಂಗಾಗಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಸಾರಿ. ಸೊ ಒಂದೊಂದು ಸಲ ನಾ ವಿಡಿಯೋ ಮಾಡಿದಾಗ ಏನೋ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ನಾವು ಹೊರಗಡೆ ತರಕ್ಕೆ ಹೋದ್ರೂ ನಮ್ಗೆ ಸಿಗಂಗಿಲ್ಲ. ಹೌದಲ್ರಿ ಫ್ರೆಂಡ್ಸ್? ರೀ ರೀ ಬರ್ರಿ ಇಲ್ಲೇ, ಬರ್ರಿ ನಾನೊಂದು ಸ್ವಲ್ಪ ಮಾತಾಡೋದೈತಿ. ನಂಗೊಂದು ಡೌಟ್ ಬಂತ ಕುಂತಿದ್ದೆ. ಸೊ ನನ್ನ ಗಂಡ ನನ್ನ ಫಸ್ಟ್ ಟೈಮ್ ಮದುವೆ ಆಗಿ ಬಂದಾಗ ಏನು ಗಿಫ್ಟ್ ಕೊಡ್ಸಿದ್ರ ಅನ್ನೋದು ನನಗೆ ನೆನಪಿಲ್ಲ. ಬಟ್ ನಿಮ್ಗೆ ಏನಾರ ನೆನಪೈತೆ ಏನ ಅಂತಂದು ನಾನು ಕೇಳಾಕಂತಂದು ಕರೆದೆ. ಏನು ಮಾಡಕತ್ತಿದ್ರಿ? ಸುತ್ತಾಡ್ರಿ. ಯಪ್ಪ ನೆಗಡಿ ಹಾದೈತಿ ನೋಡ್ರಿ. ಹೊರಗೆ ಕುಂತು ನೆಗಡಿ ಹಾದೈತಿ. ಅದೇ ಹೊಸ್ದಾಗಿ ಬಂದಾಗಿಂದ ನನಗೆ ಬಂದಾಗಿ ಸಾರಿ. ನಾನು ಮದುವೆ ಆಗಿ ಹೊಸ್ದಾಗಿ ಬಂದಾಗ ನಂಗೇನು ಗಿಫ್ಟ್ ಕೊಡಿಸಿರಿ ಹೇಳ್ತಂದೇನು ಮಾಡ್ಕೊಂಡೆ. ನಾನು ಅಂದ್ಕೊಂಡೆ ಏನಾರ ಬೆಳ್ಳಿ ಕೊಡಿಸಿರ್ಬೇಕು, ನನ್ನ ಗಂಡ ಬಂಗಾರ ಕೊಡಿಸಿರ್ಬೇಕು ಅಂತಾಗ ಅಂದ್ಕೊಂಡೆ. ಅಂದ್ಕೊಂಡಿದ್ರು ಎಲ್ಲರೂ ಕೊಡಿಸಿದ್ದು ಅಂತ ನಾನು ವಿಚಾರ ಮಾಡಕತ್ತೀನಿ. ಅದಕ್ಕೆ ನೀವು ಕೊಡಿಸಿದ್ದು ಎಲ್ಲರ ಐತೇನ, ಏನು ನೀವೇ ತೆಗೆದಿಟ್ಟಿರೇನ? ಅದಕ್ಕೆ ನಾನು ಕೇಳ್ಬೇಕಂತಂದು ನಿಮ್ಗೆ ಕರೆದೆ. ಸೊ ಹೇಳ್ರಿಪ್ಪ, ಜಲ್ದಿ ಹೇಳ್ರಿ. ನಾನು ಬೆಳ್ಳಿ ಹಾಕ್ಕೋಬೇಕು, ಬಂಗಾರ ಹಾಕ್ಕೋಬೇಕು, ಬಂಗಾರ ಎಲ್ಲ ಹಾಕ್ಕೊಂಡು ಮಾರ್ಕೆಟಿಗೆ ಹೋಗೋದು ನಾನು. ಅದ್ರ ಸಂಬಂಧ ಹೇಳ್ರಿ. ನಮ್ಮ ಚುರ್ಕಾಡ್ರು ಪಡ್ರು ಬಂದ್ರೆ ಕಿವಿಯಾಗಿಂದ ಕೊಳ್ಳಾಗಿಂದ ಎಲ್ಲ ಹಾಕ್ಕೊಂಡು ಹೋಗ್ರಿ. ಹೇಳ್ರಿ ನಂಗೆ ಜಲ್ದಿ ಹೇಳ್ರಿ. ನಂಗೆ ಟೈಮ್ ಇಲ್ಲ, ಏನಿಲ್ಲ. ಸಾರಿ. ಸೊ ಒಂದೊಂದು ಸಲ ನಾ ವಿಡಿಯೋ ಮಾಡಿದಾಗ ಏನೋ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಇದು ಒಬ್ಬಳೇ ಮಾಡೋದಲ್ಲ ವಿಡಿಯೋ. ಅದ್ರ ಸಂಬಂಧ ಏನೇನೋ ವಿಚಾರ ಮಾಡ್ಕೊಂಡು ನಾನು ಮಾಡಬೇಕು ಈ ವಿಡಿಯೋನ. ಅದ್ರ ಸಂಬಂಧ ಒಂದೊಂದು ತಪ್ಪು ಮಾತು ಬಂದಿರ್ತಾವೆ. ಅದನ್ನು ನಾನು ತಿದ್ದುಕೊಂಡು ಮತ್ತೆ ರಿಪೀಟ್ ಮಾಡಿ ಅದನ್ನು ಡೈಲಾಗ್ ಹೇಳ್ಕೋಬೇಕು. ಸೊ ನಾನು ಈ ವಿಡಿಯೋ ಎಲ್ಲ ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿರಿ. ಯಾಕಂದ್ರೆ ಒಬ್ಬಳೇ ಇದು ವಿಡಿಯೋ ಕ್ಲಿಪ್ಸ್ ತೊಗೊಂಡು ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತಿ. ಅದ್ರ ಸಂಬಂಧ ನೀವು ನೋಡಿರಿ. ನಾನು ಈ ವಿಡಿಯೋನ ಹೆಂಗೆ ಮಾಡ್ತೀನಿ, ಒಬ್ಬಳೇ ಮಾಡ್ತಾಯಿದ್ದೀನಿ. ಸೊ ಯಾರೂ ಇಲ್ಲ ನನ್ನ ಮುಂದಂತರೂ. ಒಬ್ಬಳೇ ಮಾಡೋದು ಯಾವ ಥರ ಮಾಡ್ತೀನಿ, ಬರೀ ಕಾಮಿಡಿನೇ ಇರುತ್ತೆ ಈ ವಿಡಿಯೋದಾಗ. ಸೊ ಮಿಸ್ ಮಾಡಿದೆ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಮುಂದೆ ಬರೋಕ್ಕಾಗೋದು. ಸೊ ಎಲ್ಲರೂ ಕೂಡ ನನ್ನ ಸಪೋರ್ಟ್ ಮಾಡಿರಿ. ಸೊ ನನ್ನ ಗಂಡ ಕೇಳ್ತೀನಿ ರೀ ಏನು ಕೊಡ್ಸಿದಾರ ಅನ್ನೋದು. ಸೊ ನೀವೇ ಕೇಳ್ರಿ ಏನು ಕೊಡ್ಸಿದಾರ ಅನ್ನೋದು. ನನ್ನ ಹತ್ರ ಅಂತೂ ಇಲ್ಲ. ಅದ್ರ ಸಂಬಂಧ ಅವ್ರು ಕೇಳಾಕತ್ತೀನಿ, ಏನು ಹೇಳ್ತಾರೋ ನೋಡೋಣ. ಜಲ್ದಿ ಏನು ಕೊಡ್ಸಿರಿ ಹೇಳ್ರಿ? ನೆನಪಿಲ್ಲ? ಅದ್ಯಾಕೆ ನೆನಪಿಲ್ಲ? ಅಯ್ಯೋ, ಹಂಗ್ಯಾಕೆ ನೆನಪಿರಂಗಿಲ್ಲ ಹೇಳ್ರಿ? ನಾ ಹೇಳ ಹಂಗಾರ? ಅಯ್ಯ, ಹಂಗ್ಯಾಕೆ ಸಿಡುಕು ಮತ್ತಿ ದಪ್ಪ ನಂಗೆ ಮುಖ ಮಾಡ್ತೀರಿ? ಬಿಡ್ರಿ, ಹಂಗೇನಿಲ್ಲ. ನಾನು ಹೇಳ್ತೀನಿ. ನಾನು ಹೇಳ ಫ್ರೆಂಡ್ಸ್. ನೀವು ಏನು ಕೊಡ್ಸಿರಂತಂದು ನಿಮಗೆ ನೆನಪಿರ್ತೈತಿ ಹೇಳ್ರಿ. ನಂಗೆ ನೀವು ಮದುವೆ ಆಗಿ ಬಂದಾಗಿಂದ ಏನು ಹೇಳ್ರಿ, ಅಡುಗೆ ಮನೆ ಬಾಂಡೆ ತೊಳೆದು ಅರ್ಬಿ ತೊಳಿಬೇಕು, ಬಾಂಡೆ ತೊಳಿಬೇಕು, ಕಸನೆಲ್ಲ ಮಾಡ್ಬೇಕು. ಏನೈತಿ ಮನೆಯಾಗಿದ್ದೆಲ್ಲ ಮಾಡ್ಕೋಬೇಕು. ಮಕ್ಕಳಾಗಿದ್ಮೇಲೆ ಮಕ್ಕಳು ನೋಡ್ಕೋಬೇಕು. ಎಲ್ಲ ಕೆಲಸ ನನ್ನ ಮೈ ಮೇಲೆ ಬಿದ್ದೈತಿ. ಇದ ಒಂದು ಗಿಫ್ಟ್. ನಂಗೆ ಜಾಸ್ತಿ ಇದರಲ್ಲಿ ಎಲ್ಲ ನಾನು ಮಾತಾಡುವಾಗ ಏನು ಕನ್ಫ್ಯೂಸ್ ಆಗುತ್ತೆ ಮಾತಾಡೋದಂದ. ಸೊ ಈ ಎಲ್ಲದ್ರಾಗ ಏನೋ ಹೇಳಕ್ಕೆ ಬಂದೆ ನೋಡಿ. ಈ ಎಲ್ಲದ್ರಾಗ ಕಾಸ್ಟ್ಲಿ ಗಿಫ್ಟ್ ಅಂದರೆ ಯಾವ್ದು ಹೇಳಿ? ಸೊ ಹಾಗೆ ಹೇಳಿ ನೋಡೋಣ. ನಾ ಹೇಳ ಒಗ್ಯಾಣ, ಬಾಂಡೆ, ಅಡುಗೆ ಮನೆ, ಇವೊಂದು 3 ಅಂದರೆ 3 ಕಾಸ್ಟ್ಲಿ ಗಿಫ್ಟ್ ಇದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗಿಫ್ಟ್ ರೀ. ಇದು ನಾವು ಹೊರಗಡೆ ತರಕ್ಕೆ ಹೋದ್ರೂ ನಮ್ಗೆ ಸಿಗಂಗಿಲ್ಲ. ಹೌದಲ್ರಿ ಫ್ರೆಂಡ್ಸ್? ನೀವೇ ಹೇಳ್ರಿ, ಸಿಗತ್ತೇನ್ರಿ ಇದು ಒಗ್ಯಾಣ ಬಾಂಡೆ?
ಕಿಚನ ಅಡುಗೆ ಮನೆ, ಅಡುಗೆ ಮಾಡೋದು, ಊಟ ಮಾಡೋದು, ಬಾಂಡೆ ತೊಳಿಬೇಕು, ಅರ್ಬಿ ತೊಳಿಬೇಕು, ಕಸ ಹೊಡಿಬೇಕು, ನೆಲ ಒರೆಸ್ಬೇಕು. ಇದನ್ನು ಇಂಥದ್ದು ಕಾಸ್ಟ್ಲಿ ಗಿಫ್ಟ್ ಯಾರ್ದು ಹೊರಗಡೆ ಎಲ್ಲಾದರೂ ನಾವು ಕೆಳಗೆ ಹೋದ್ರೆ ಸಿಗ್ತೈತೇನ್ರಿ? ಸಿಗಲ್ಲಲ್ರಿ. ಸೊ ಅದನ್ನೇ ಕೊಟ್ಟಿದ್ದು ನನ್ನ ಗಂಡ, ಅದನ್ನೇ ಕೇಳ್ತಾ ಇದ್ದೀನಿ. ಸೊ ಏನು ನೀವು ಕೊಡಿಸಿಲ್ಲ, ಕೊಡಿಸಿದ್ರೆ ನಿಮ್ಗೆ ನೆನಪಿರ್ತೈತಿ, ಕೊಡಿಸ್ಲಿಲ್ಲ ಅಂದ್ರೆ ಏನು ನೆನಪಿರ್ತೈತಿ? ಇದ ನೋಡಿ ನಿಮ್ಮ ಕಾಸ್ಟ್ಲಿ ಗಿಫ್ಟ್. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಮತ್ತು ಹೋಗಲಿ, ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಈಗಲಾದರೂ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅನಿಸ್ತೈತಿ ನಿಮ್ಗೆ? ಅನ್ಸಂಗಿಲ್ಲ? ಯಾಕೆ ಅನ್ಸಂಗಿಲ್ಲ? ಏನ್ರಿ ನೀವು ಇಷ್ಟು ವರ್ಷ ಆಗೈತಿ, ಇಷ್ಟು ವರ್ಷ ಆಗಿತ್ತು ನಾವು ಮದುವೆ ಆಗಿ ಕೊಡ್ಸಂಗಿಲ್ಲ ಅಂತಂದ್ರೆ ಬೇಜಾರಾಗಂಗಿಲ್ಲ ನಂಗೆ. ಮತ್ತೇನು ನಾ ಅಳೋ ಹಂಗೆ ಮಾಡಾಕತ್ತೀನಿ, ನಾ ಅಳೋ ಹಂಗೆ ಮಾಡಾಕತ್ತೀನಿ. ಕರೆಕ್ಟಾಗಿ ಹೇಳ್ರಿ, ಈಗಲಾದರೂ ಏನಾರು ಕೊಡಿಸ್ಬೇಕು ಅನ್ನೋದು ತಲೆಯಾಗ ಐತೇನು ನಿಮ್ಗೆ? ಐತಿ ಇದ್ರೆ ನಂಗೆ ಸೊ ಬಂಗಾರದ ನೆಕ್ಲೆಸ್ ಬೇಕು ನೋಡಿ. ಬಂಗಾರದ ನೆಕ್ಲೆಸ್ ಹಾಕ್ಕೊಂಡಿಲ್ಲ ನಾನು ಗುಡ್ಡಾಗಿದ್ದ, ಅದಕ್ಕೆ ಬಂಗಾರದ ನೆಕ್ಲೆಸ್ ಹಾಕ್ಕೊಂಡು ಒಂದು ರೀಲ್ ಮಾಡಿಬಿಡ್ತೀನಿ ಇನ್ಸ್ಟಾದಾಗ. ಸೊ ಸಖತ್ ವೈರಲ್ ಆಗತ್ತೆ. ಕೊಡಿಸ್ತೀರಾ? ಸೊ ಬಂಗಾರ ಅಂದರೂ ಭಾಳ ತುಟ್ಟಿಲ್ಲ, ಸಸ್ತಾ ಐತ್ರಿ. ಹೌದಲ್ರಿ ಫ್ರೆಂಡ್ಸ್? ಸಸ್ತಾ ಭಾಳ ಐತಿಲ್ಲ ಬಂಗಾರ. ಸೊ ಅದ್ರ ಸಂಬಂಧ ನನ್ನ ಗಂಡಿಗೆ ಹೇಳಾಕತ್ತೀನಿ, ಕೇಳ್ರಿ. ಬಟ್ ಇಲ್ಲಿ ಯಾರೂ ಇಲ್ಲ, ಎಲ್ಲ ಇರೋದಕ್ಕೆ ಯಾವ್ಯಾವ ಕೇಳಾಕತ್ತೀನಿ ನಾನು ಹಿಂಗೆ ಆಮೇಲೆ ತೋರಿಸ್ತೀನಿ. ಇಮ್ಯಾಜಿನ್ ಮಾಡಿಕೊಂಡು ಬಂಗಾರ ಭಾಳ ಸತ್ತಾಗೈತ್ರಿ. ನಾನು ನಿನ್ನೆ ಪಕ್ಕದ ಮನೆ ಆಂಟಿಗೆ ಕೇಳಿದೆ, ಬಂಗಾರ ಹೆಂಗೈತ್ರಿ ಅಂತ. ಅಯ್ಯೋ ಭಾಳ ಸಸ್ತಾಯ್ತವಾ, ಹೋಗು ಫಸ್ಟ್ ನೀನು ಒಂದು ನೆಕ್ಲೆಸ್ ಮಾಡಿಸ್ಕೊಂಡು ಬಿಡು, ಒಂದು 4 ತೊಲಿದು ಅಂತಂದು ಅಂದ್ಬಿಟ್ರೆ, ಯಪ್ಪ ನನ್ನ ಜೀವನ ಪಾವನ ಆಗುತ್ತೆ ಬಿಡು. ನನ್ನ ಗಂಡ ನನಗೆ ಬಂಗಾರದ ನೆಕ್ಲೆಸ್ ಕೊಡ್ಸಾಕತ್ತಾರ ಹಂಗಾರ ಅಂತಂದು ಅಂದ್ಕೊಂಡು ನಾನು ನಿಮ್ಗೆ ಹೇಳಿದೆ ರೀ. ಸೊ ಹೋಗೋಣ ಈಗಂದ್ರೆ ನಾನು ಸಖತ್ತಾಗಿ ರೆಡಿಯಾಗಿದ್ದೀನಿ. ಇದ್ರಾಗೆ ನಾವು ಇಬ್ಬರು ಹೋಗಿ ನೆಕ್ಲೆಸ್ ತರೋಣ್ರಿಪ್ಪ. ಜಲ್ದಿ ಹೋಗಿ ತರೋಣ, ಯಾಕಂದ್ರೆ ನಂಗೆ ರೀಲ್ಸ್ ಹಾಕಿದ ಮೇಲೆ ವೈರಲ್ ಆಗಬೇಕಲ್ಲ, ಜಲ್ದಿ ನಾವು ರೀಲ್ಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದ್ರ ಸಂಬಂಧ ಕೊಡಿಸ್ತೀರಿ? ಯಾವಾಗ ಕೊಡಿಸ್ತೀರಿ? ಅಪ್ಪ ನನ್ನ ಗಂಡ ನೋಡ್ರಿ ಕೊಡಿಸ್ತೇನೆ ಅಂದಾರ. ಕೊಡಿಸ್ತೀರಿ ನಿಜವಾಗ್ಲು? 4 ತೊಲಿ ಬಂಗಾರನ ಕೊಡಿಸ್ತೀರಿ? ಓಹೋ ಮೈ ಗಾಡ್, ದೇವ್ರೇ ಎಲ್ಲಿ ಕೂತಿದ್ಯಪ್ಪ, ನಾನು ಇಲ್ಲಿ ನೋಡಬೇಕು, ಕೆಳಗಿಳಿಪ ದೇವ್ರೇ. ನನ್ನ ಗಂಡ 4 ತೊಲಿ ನೆಕ್ಲೆಸ್ ಕೊಡಿಸ್ತೇನೆ ಅಂದಾರೋ. ಯಪ್ಪೋ ಹಂಗ ದಂಡ್ರ ಹೊಡಿಬೇಕು ನೋಡ್ರಿ. ನಮ್ಮ 3 ಸೈಡಿಗೆ ಹಿಂಗೆ ದಂಡು, ಏನಂತ ಹಿಂಗೆ ಏನಾದರೂ ಚುಣ್ಣೆ ಎಣ್ಣೆ, ಆಮೇಲೆ ಅಕ್ಕಿ ಗೋಧಿ ಕೊಡಾಕುಂತ್ರಿ ಇದೇ ಥರ ಹೇಳ್ತಾರೆ. ಯಪ್ಪೋ ಅಕ್ಕಿ ಗೋಧಿ ಕೊಡಾಕತ್ತಾರಪ್ಪೋ, ಚುಣ್ಣೆ ಎಣ್ಣೆ ಕೊಡಾಕತ್ತಾರಪ್ಪೋ. ಈ ಚುಣ್ಣೆ ಎಣ್ಣೆ ಎಲ್ಲ ಬ್ಯಾನ್ ಆಗೈತಿ. ಸೊ ಅದ್ರ ಸಂಬಂಧ ನಾ ಹೇಳಾಗೈತಿ. ಯಪ್ಪೋ ನನ್ನ ಗಂಡ ನನಗೆ ಹೇಳ್ತೇನೆ ನೋಡಿ ಅದೇ ಸ್ಟೈಲ್. ಯಪ್ಪೋ ನನ್ನ ಗಂಡ ನಂಗೆ 4 ತೊಲಿ ನೆಕ್ಲೆಸ್ ಕೊಡಿಸ್ತೀನಿ ಅಂದಾರಪ್ಪೋ. ಸೊ ಸಖತ್ ಕಾಮಿಡಿ ಇರುತ್ತೆ. ಹೀಗೆ ಇದೇ ಥರ ಮಾಡ್ತೀನಿ. ಬಟ್ ಏನು ಮಾಡೋದು, ಒಬ್ಬಳೇ ಮಾಡೋದಲ್ಲ, ಸ್ವಲ್ಪ ಏನೋ ಕಷ್ಟ ಅನಿಸುತ್ತೆ. ಆದ್ರೆ ಬಟ್ ಮಾತನಾಗಂತರೂ ಒಂಚೂರು ನಾ ಫಸ್ಟೇ ಹೇಳಿರ್ತೀನಿ, ನಂಗೆ ಸರಿಯಾಗಿ ಈ ಕನ್ನಡ ಮಾತಾಡುವಾಗ ಒಂಚೂರು ಹೇರಾಪೇರ ಆಗುತ್ತೆ. ಅದ್ರ ಸಂಬಂಧ ನಾನು ಒಂಚೂರು ಕಾನ್ಫಿಡೆಂಟಾಗಿ ಮಾತಾಡಿಕೊಂಡು ಅದು ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅದನ್ನು ಎಡಿಟಿಂಗ್ ಮಾಡುವಾಗ ನಾನು ಎಲ್ಲ ತೆಗೆದು ಈ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಫ್ರೆಂಡ್ಸು, ಎಲ್ಲ ವೀಡಿಯೋಸ್ ಆಗಲಿ. ಸೊ ಎಲ್ಲರೂ ನನ್ನ ವೀಡಿಯೋಸ್ ಹೆಂಗೆ ಅನ್ನಿಸ್ತೆ, ಇವತ್ತಿಂದ ಈ ವಿಡಿಯೋ ನೋಡಿದ ಮೇಲೆ ಹೆಂಗೆ ಅನ್ಸಾಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಯಾಕಂದರೆ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನೂ ನನಗೆ ವಿಡಿಯೋ ಚಲೋ ವಿಡಿಯೋ ಹಾಕಬೇಕನ್ನೋ ಹುಮ್ಮಸ್ಸು ಬರುತ್ತೆ. ಅದ್ರ ಸಂಬಂಧ ನನಗೆ ನಾನು ಇವತ್ತಿಂದ ವಿಡಿಯೋ ಇವತ್ತೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನಾನು ನಿನ್ನೆ ಒಂಚೂರು ಟೆನ್ಷನ್ ಇತ್ತು ತಲೆಯಲ್ಲಿ, ಅದ್ರ ಸಂಬಂಧ ಆಗಲಿಲ್ಲ ಫ್ರೆಂಡ್ಸ್. ನಂಗೆ ಇದು ಮಾಡೋಕ್ಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ಇದನ್ನ ಇವತ್ತನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಪ್ಲೀಸ್. ನಾನು
ಇದೊಂದು ನನ್ನ ಕಡೆಯಿಂದ ಸಣ್ಣ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ನಿಮಗೆ ಹೇಳಿದೆ ಇಲ್ಲಿ ನನ್ನ ಗಂಡ ಇಲ್ಲ ಯಾರ್ಯಾರಿದ್ದಾರೆ ಅಂತ ಹಂಗೆ ತೋರಿಸ್ತೀನಿ ನೋಡಿ. ಸೊ ಇದಕ್ಕೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಂದಾಗ ನನಗೆ ಇದು ಗೊತ್ತಾಯಿತು. ಏನಪ್ಪ ಅಂದ್ರೆ ಮೊನಿಸೂಟಿ ಹೇಳ್ಬೇಕಂದ್ರೆ ನಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಹಾಕೋಕೆ ಬರಲ್ಲ ಫ್ರೆಂಡ್ಸ್. ಅದ್ರ ಸಂಬಂಧ ನಾನು ಈ ವಿಡಿಯೋ ಇದ್ದಿದ್ರಾಗ ಹೆಂಗೆ ಹಾಕ್ತೀನಿ, ಒಂಚೂರು ಏನೋ ಕ್ಲಿಪ್ಸ್ ಇದೆ, ಸೊ ಸ್ಮೈಲ್ ಕ್ಲಿಪ್ಸ್ ಲಾಫಿಂಗ್ದು ಅದನ್ನೇ ಒಂಚೂರು ಹಾಕ್ತೀನಿ. ಬಟ್ ಅದೇ ಏನು ಯೂಸ್ ಮಾಡಿರಿ ಅಂತಂದು ಬೈಬೇಡ್ರಿ. ಪಟ ಬೈಯೋದಿದ್ರೆ ಪಟ ಸಟ ಬೈದು ಬಿಡ್ರಿ. ಏನೋ ಜನ್ಮ ಪಾವನ ಆಗುತ್ತೆ ಅದು ಬೈಸ್ಕೊಂಡ್ರು. ಅದ್ರ ಸಂಬಂಧ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ನನ್ನ ಕಡೆ ಸರಿಯಾಗಿಲ್ಲ, ಅದು ನನಗೆ ಸಿಗ್ತಾನೂ ಇಲ್ಲ. ಎಲ್ಲಿ ಸಿಗುತ್ತೋ ಏನೋ ಈ ಯೂಟ್ಯೂಬ್ದಾಗಂತೂ ಈ ಗೂಗಲ್ದಾಗಂತೂ ಗೊತ್ತಿಲ್ಲ. ಬಟ್ ಇದ್ದಿದ್ರಾಗೆ ಅದ್ರಾಗೆ ಹಾಕ್ತೀನಿ. ಜಾಸ್ತಿ ಬ್ಯಾಕ್ಗ್ರೌಂಡ್ ಅಂತೂ ಮ್ಯೂಸಿಕ್ ಇರೋಂಗಿಲ್ಲ. ಈ ವಿಡಿಯೋಸ್ ನೋಡಿ, ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ತೋರಿಸ್ತೀನಿ ಬರ್ರಿ ನನ್ನ ಗಂಡ ಯಾರೇ ಅಂತ ನಾನು ತೋರಿಸ್ತೀನಿ. ಆಮೇಲೆ ಇನ್ನೊಂದು ನೀವು ಮರಿಬೇಡ್ರಿ, ನಾವು ನೆಕ್ಲೆಸ್ ತರಕ್ಕೆ ಹೊಂತೀವಿ. ನನ್ನ ಗಂಡ ಕೊಡಿಸ್ತೇನಂದ್ರೆ ಅದು 4 ತೊಲಿದು, 1 ತೊಲಿದಲ್ಲ, 2 ತೊಲಿದಲ್ಲ, 3 ತೊಲಿದಲ್ಲ, 4 ತೊಲಿ ನೆಕ್ಲೆಸ್ ತರಕ್ಕೆ ಹೊಂಟಿದ್ದೀವಿ. ಪಟ ರೆಡಿಯಾಗಿ ಸೊ ತಲೆ ಬಚ್ಕೊಂಡು ಡ್ರೆಸ್ ಹಾಕಿ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ್, ಇದೇ ನೋಡಿ ನಾನು ವಿಡಿಯೋ ಮಾಡೋ ಜಾಗ ನೋಡಿ. ನೋಡಿ ಇಲ್ಲೇ ಕಟ್ಗೆ ಇದ್ದಾವೆ. ಆಮೇಲೆ ಅಲ್ಲಿ ಇದು ತತ್ತಿ ಟ್ರೇ ಇದ್ದಾವೆ. ಸೊ ಅಲ್ಲಿ ಕಸ ಹಾಕೋ ಬಕೆಟ್ಸ್ ಎಲ್ಲ ಇದ್ದಾವೆ. ಆ ಪೈಪಿನ ಹತ್ರ ಜನ್ರೇಟರ್ ಇದೆ, ಇಲ್ಲಿ ಕಾಲಮ್ ಇದೆ, ಇಲ್ಲಿ ಬೆಳ್ಳುಳ್ಳಿ ಇದೆ. ಇವಕ್ಕೆ ನೋಡಿ ನಾನು ಮಾತಾಡಿದ್ದು ನೋಡಿದ್ರಿ, ಕಾಲಮ್, ಕಸದ ಬಕೆಟ್, ತತ್ತಿ ಇಟ್ಟರೆ ಕಟ್ಗೆ ಎಲ್ಲ ಅದಾವ್ರಿ. ಸೊ ಇದಕ್ಕೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಬೇಕಂದ್ರೆ ಸಖತ್ ಟೆನ್ಷನ್ ಆಗುತ್ತೆ. ಆಮೇಲೆ ಏನೋ ಒಂಥರ ಒಬ್ಬಳೇ ಮಾಡೋದಲ್ಲ, ಏನೋ ರಿಸ್ಕ್ ಅನಿಸುತ್ತೆ. ಆದರೂ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ. ಮತ್ತು ನೋಡಿರಿ, ನಾನು ಇನ್ನೂ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸೊ ಹೆಂಗಾಗಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಬಾಯ್.